ಸರ 2 ನಿಮಿಷ ರೀ. ಆಯ್ತಾಯ್ತು, ಆರಾಮಾಗಿ ಇಳಿಸಿ, ಪರವಾಗಿಲ್ಲ. ನೀರೇನಾರು ಕೊಳ್ಳೇನ? ಇಲ್ಲ ಸರ್, ನೀರೇನು ಬ್ಯಾಡ್ರಿ. ಓ ಜ್ಯೋತಿ, ಏನು ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಅದೆಲ್ಲ ಹೊಸ ತಗೊಂಡ್ರೇನ? ಹೌದು, ಹೊಸ ತಗೊಂಡ್ರು. ಆದ್ರೆ ವಾಷಿಂಗ್ ಮಿಷಿನ್ ಏನಿಲ್ಲ, ಯಾಕಂದ್ರೆ ವಾಷಿಂಗ್ ಮಿಷಿನ್ ನಮ್ಮ ಮನೆಗೆ ಐತಲ್ಲ ಹೊಸದು, ಅದನ್ನ ಕೊಟ್ಬಿಡ್ತೀವಿ. ನಮ್ಮ ಮನೆಗೆ ಹೆಂಗೂ ಹಳೇದೈತಿ, ಅದು ಫ್ರಂಟ್ ಲೋಡ, ಇದು ಆ, ಹಳೇದು ಫ್ರಂಟ್ ಲೋಡ, ಹೊಸದು ಫ್ರಂಟ್ ಲೋಡ, ಅದಕ್ಕೆ. ಏನು ಮನೆಯಾಗಿರೋದು ಹೊಸ ವಾಷಿಂಗ್ ಮಿಷಿನ್ ಜೊತೆ ಕೊಡ್ತೀರಾ? ಯಾಕ ಈಗ ಫ್ರಿಡ್ಜ್, ಏರ್ ಕೂಲರ್ ಮತ್ತೆ ಯು ಪಿ ಎಸ್ ತಗೊಂಡಾರಲ್ಲ, ಸಾರಿ ಎ ಸಿ ತಗೊಂಡಾರಲ್ಲ, ಅದು ಒಂದೇನು ಜಾಸ್ತಿ ಆಗ್ಬಿಡ್ತಿತ್ತೇನ? ಇಲ್ಲ, ಇದನ್ನ ನಾವು ತಗೊಂಡಿಲ್ಲ. ಅಪ್ಪ ಮತ್ತು ಅಣ್ಣ ಗಿಫ್ಟ್ ಅಂತ ಹೇಳ್ಕೊಡಕತ್ತಾರ. ನಮಗೆ ಯಾಕೆ ಬೇಕಪ್ಪ? ಏನು ಗಿಫ್ಟ್ ಅಂತ ಹೇಳಿ ನಿನಗ ನಮ್ಮ ಮನೆಯವ್ರು ಕೊಡಕತ್ತಿರದ? ಅಂದ್ರ ಇದು ನೀವು ತಗೊಂಡಿರೋದಲ್ಲ? ಹೌದು, ಅವ್ರು ತಗೊಂಡಿಲ್ಲ, ನಾವ ಕೊಡಕತ್ತೀವಿ. ನಿನಗೇನ್ ಕಷ್ಟ ಆತೀಗ? ಈಗ ಅವ್ರಿಗೆ ತಗೊಳಕ್ ಆಗಲ್ಲನ? ಅವ್ರ ಹತ್ರ ರೊಕ್ಕಿಲ್ಲ, ನೀವ್ ಯಾಕೆ ಕೊಡಿಸ್ಬೇಕು? ಮದುವೆ ಆಗಿತ್ತಲ್ಲ, ಇನ್ನು ಯಾಕೆ ನೀವೇ ಕೊಡಿಸ್ಬೇಕು ಆಕಿಗೆ? ಯಾಕಮ್ಮ ಗೌರಿ, ಏನ್ ಬೇಕಾದ ಮಾತಾಡಕತ್ತಿ? ಏನು ನಿನ್ ಮಾತಿನ ಅರ್ಥ ಏನು? ಆಕಿ ನಮ್ಮನಿ ಮಗಳಮ್ಮ, ಆಕಿಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅನ್ನೋದು ನನಗ್ ಗೊತ್ತೈತಿ, ನನ್ ಮಗ್ ಗೊತ್ತೈತಿ. ನೀನು ಈ ವಿಷಯದಾಗ ತಲೆ ಹಾಕೋದು ಚೆನ್ನಾಗಿರಲ್ಲಮ್ಮ. ನೋಡತ್ಗೆಮ್ಮ, ಏನು ನೋಡೋದು ಇಲ್ಲ, ಕೇಳೋದು ಇಲ್ಲ. ಅವಶ್ಯಕತೆ ಏನಿತ್ರಿ? ಹಾ, ಅವಶ್ಯಕತೆ ಏನಿತ್ತು ಅಂತ? ಅಲ್ಲ ಗೌರಿ ಅವರೇ, ನಿಮ್ಗೇನ್ ತೊಂದರೆ ಐತೀಗ? ನೀವ್ ಯಾಕೆ ಇಲ್ಲಿ ಬಂದ್ರಿ ಅಧಿಕಾರ ಚಲಾಯಿಸಕ? ಅಷ್ಟಕ್ಕೂ ಮಗಳಿಗೆ ತಂದಿ ಮತ್ತೆ ಅಣ್ಣ ಕೊಡೋದ್ರಾಗ ನನಗೇನು ತಪ್ಪಂತ ಅನಿಸ್ಬಲ್ದು. ಅಯ್ಯೋ ಹೌದಾ, ತಪ್ಪನಿಸ್ಬಲ್ದ? ಹೌದ್ ಬಿಡು, ನಿನ್ನಂತ ದುಡಿಯಕ್ಕೆ ಯೋಗ್ತಿ ಇಲ್ದೇ ಇರೋ ಗಂಡು ಹಿಂಗೆ ಮಾತಾಡೋದು. ಗೌರಿ, ಏನಮ್ಮ ಅದು ನಿನ್ನ ನಾಲ್ಗಿ? ಗೌರಿ, ಮನೆಗ್ ನಡಿ. ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ನಾನು ನಿಮ್ಮ ಮನೆ ಸೊಸಿ. ಹೆಂಗ್ ನೀವು ನಿಮ್ಮ ಮನೆ ಮಗಳಿಗೆ ಅಂತ ಕೊಡ್ತಿರಲ್ಲ, ನಾನು ಹಂಗ ನಿಮ್ಮ ಮನೆಗೆ ಸೊಸಿ ಇದ್ದೀನಿ, ನಾನು ನಿಮ್ಮ ಹೆಂಡತಿ ಇದ್ದೀನಿ. ನನಗೂ ಅಷ್ಟೇ ಅಧಿಕಾರ ಐತಿ. ನಾ ಯಾಕೆ ಹೋಗ್ಲಿ? ನಾ ಮಾತಾಡಕ್ಕೆ ಇವತ್ತು. ನಿನಗೆ ಯಾಕೆ ಇಷ್ಟೊಂದು ಕೊಬ್ಬು ಅಂತೀನಿ ನಾನು. ನಿನಗೆ ಯಾಕೆ ಇಷ್ಟೊಂದು ಸೊಕ್ಕು? ಮೈ ತುಂಬ ಬರೀ ಸೊಕ್ಕ ಐತಲ್ಲ. ಅಷ್ಟಕ್ಕೂ ಇದೇನು ನಿಮ್ಮಪ್ಪನ ಮನೆಯಿಂದ ತಂದಿರೋದಲ್ಲ, ನಮ್ಮಪ್ಪನ ಮನಿದು. ನನ್ನ ತಂಗಿಗೆ ನಾ ಕೊಡಕತ್ತೀನಿ. ನಿನಗೇನ್ರ ಕಷ್ಟ ಆಗತ್ತಂದ್ರ ಹೋಗಿ ಅಲ್ಲಿ ನಿಮ್ಮಪ್ಪನ ಮನೆ ನಡೆಸಿದನ. ನೀನು ಹೋಗಿ ನಡ್ಸಕ, ಯಾಕಂದ್ರೆ ಅಲ್ಲಿನೂ ನನ್ನ ತಂಗಿ ಅದಳಲ್ಲ. ಅಯ್ಯೋ, ನಾನೇನ್ ಕೇಳಬಾರ್ದು ಕೇಳಿದೆ ಅಂತ ನೀವೆಲ್ಲರೂ ಇಷ್ಟಕ್ಕೊಂದು ಓವರ್ ಆಕ್ಟಿಂಗ್ ಮಾಡಕತ್ತೀರಿ. ಕೇಳಿದ್ದೇನು? ಈಗ ಯಾಕೆ ಇದನ್ನೆಲ್ಲ ಕೊಡೋ ಅವಶ್ಯಕತೆ ಐತಿ ಅಂತ ಹೇಳಕತ್ತೀನಿ. ರಾಘು ಏನ್ ಗಂಡ್ಸಲ್ಲೇನ್ರಿ? ವಿನಯ, ನಿನ್ ಹೆಂಡತಿನ ಕರ್ಕೊಂಡು ಮನೆಗೆ ಹೋಗು. ಇದು ಹೊರಗದೀವಿ, ಮನೆಯಿಂದ ಹೊರಗದೀವಿ ಅನ್ನೋದಾಕಿ ಪರಿಜ್ಞಾನ ಇಲ್ದ ಬಾಯಿಗೆ ಏನ್ ಬರುತ್ತೆ ಅದನ್ನ ಬೊಗಳಕತ್ತಾಳ ನೀನ್ ಹೆಂಡತಿ. ಹ್ಞೂ ಅಪ್ಪ, ಹ್ಞೂ. ನಡಿ ಗೌರಿ, ಸುಮ್ಮನೆ ನಡಿ. ಇಲ್ಲ ಮತ್ತೆ ನಾನು ಏನು ಮಾಡ್ತೀನಿ ನನಗ ಗೊತ್ತಿಲ್ಲ. ಸುಮ್ಮನೆ ಮನೆಗೆ ನಡಿ. ಈಗ ಬಂದ್ ಮನೆ ಮಾತಾಡ್ತೀನಿ ನಾನು. ನಾನು ಮನೆಗೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಇದು ನನ್ನ ಅಧಿಕಾರ ಐತ್ರಿ, ಅಧಿಕಾರದಿಂದ ಕೇಳಕತ್ತೀನಿ ನಾನು. ಏ, ನಿನ್ ತಲಿ ಏನಾರ ಮೆಂಟ್ಲಾ ಹೆಂಗ? ನಿನಗೇನಾರ ಕಡಿಮೆ ಮಾಡಿದ್ನೆಂದಿದ್ರೆ ನೀನು ಅವಾಗ ಈ ಕ್ವಶನ್ ಕೇಳಬೇಕು. ಏನಾರ ಕಮ್ಮಿ ಆಗೈತ ನಿನಗೀಗ? ಹೇಳು, ಏನ್ ಕಮ್ಮಿ ಆಗೈತೆ ಅಂತ ಹೇಳಿ ತಂದು ಕೊಡ್ತೀನಿ ಅದನ್ನ. ನೀನು ಹೇಳೋದುದ್ದಕ್ಕೂ ಸುರಿತೀನಿ. ಸುಮ್ಮನೆ ಬಂದು ಅಧಿಕಾರ ಐತೆ ಅಂತಂದು ಹುಚ್ಚುಚ್ಚಕರ ಮಾತಾಡಿದ್ರಿ ಯಾರು ಹೌದನ್ನಲ್ಲದಕ್ಕ. ನೋಡ್ರಿ ತಿಗಮ್ಮ, ನಾನು ನಿಜವಾಗ್ಲೂ ಹೇಳಿ ನನ್ನಗ ಇದರ ಅವಶ್ಯಕತೆ ನನಗಿಲ್ಲ. ನನ್ನ ಗಂಡಗೆ ತೋಳಕ್ ಶಕ್ತಿ ಐತಿ, ದುಡ್ದು ನಾನು ಸಾಕ್ತಾನ ಅಂತ ಹೇಳಿ. ಆದ್ರೆ ಏನ್ ಮಾಡ್ಬೇಕು? ಅಣ್ಣ ಗಿಫ್ಟು ಅಂತ ನಾನು ಕೊಡಕತ್ತಿರೋದು. ಗೌರಿ, ಮನಿಗೆ ಹೋಗು ಅಂದೆ. ಸುಮ್ಮನೆ ಅನ್ಯಾಯವಾಗಿ ನನ್ನ ಕೈಯಾಗ ಹೇಟ್ ತಿನ್ಬೇಡ ನೀನು. ಏನ ನನ್ನ ಮೇಲೆ ಕೈ ಮಾಡ್ತೀಯಾ? ಹುಷಾರಾಗಿರ ನೀನು. ನಾನು ಯಾರಂತ ಗೊತ್ತಲ್ಲ ನಿನಗ? ನಾನು ಸಾವುಕಾರ ಗುಂಡಪ್ಪನ ಮಗಳು. ನಾನು ನನ್ನ ಮೇಲೆ ಕೈ ಮಾಡ್ತೀನಿ ಅಂತ ನನಗೆ ಹೆದರ್ಸ್ತೀಯ ನೀನು? ಅಲ್ಲ, ನೀನೇನ್ ಹೆಣ್ಣು ಮಗಳ ಏನ್ ನೀನು? ನೋಡ, ನಿನ್ ಹಂಗ ನಾವು ಮಾತಾಡ್ತೀವಿ ನೋಡಮ್ಮ. ಹೊರ ನಿಂತ್ಕೊಂಡು ಗಂಡಗೆಲ್ಲ ಹಿಂಗೆ ಏಕೋಚಿಂದಾಗ ಮಾತಾಡೋದು ನಮ್ಮ ಮನ್ಯಾಗ ಯಾರಿಗೂ ಕಲ್ಸಿಲ್ಲ ನಾವು. ನಮ್ಮ ಮನ್ಯಾಗ ಆ ಸಂಸ್ಕಾರನೂ ಇಲ್ಲ. ನನ್ನ ಗೆಳೆಯನ ಮಗಳನ್ನ ಕಾಣಕ ನಾ ಇನ್ನ ಸುಮ್ಮನದೀನಿ. ನಡಿಯಮ್ಮ, ಮನೆಗೆ ಹೋಗಿ ಮಾತಾಡೋಣ. ಏನಾಯ್ತು ಮೊದ್ಲು ಮನೆಗೆ ಹೋಗಮ್ಮ ನೀನು. ಸುಮ್ಮನೆ ಬಂದು ಅಧಿಕಾರ ಐತಿ, ಹಕ್ಕು ಐತಿ ಅಂತ ಎಲ್ಲ ವಿಷಯದಾಗೂ ಮೂಗ್ ತೋರ್ಸೋದು ಜಾಣ್ತಾನ ಅಲ್ಲ ಗೌರಿ. ಅರ್ಥ ಮಾಡ್ಕೋ ಅದನ್ನ. ಈಗ ನೀವು ತೊಂದರೆ ಆದ್ರೂ ಏನಾಗಿರೋದು? ವಿನಯ, ಇಲ್ಲೇನು ಮಾತಾಡ್ಬೇಡ, ಮನೆಗೆ ಹೋಗಿ ಮಾತಾಡೋಣ. ಆಯ್ತಮ್ಮ, ಈಗೇನಾಕಿ ನಾವು ಕೊಡ್ಬಾರ್ದಲ್ಲ. ಸರಿ, ನೀ ಮನೆಗೆ ಹೋಗಿರೋ, ನಾವು ಬಂದು ಮಾತಾಡ್ತೀವಿ. ಆಯ್ತು, ನೀ ಹೋಗಮ್ಮ, ನೀ ಬರ್ತೀವಿ ನಾವು. ಅಲ್ಲ ಮಾವ,
ದಯವಿಟ್ಟು ಮನೆಗೆ ಹೋಗಮ್ಮ. ಕೈ ಮುಗಿದು ಕೇಳ್ತೀನಿ, ಮನೆಗೆ ಹೋಗು. ಬಂದು ಮಾತಾಡ್ತೀವಿ. ಇಷ್ಟಕ್ಕ ಈ ವಿಷಯ ಬಿಡ್ತೀನಂತ ನೀವೆಲ್ಲರೂ ತಿಳ್ಕೊಳಕ್ ಹೋಗ್ಬೇಡ್ರಿ. ಬರ್ರಿ ಮನೆಗೆ ಮಾತಾಡ್ತೀನಿ. ನೋಡ್ದ ಅಣ್ಣ, ಇದ ಕಾರಣಕ್ಕನ ನಾನು ಬೇಡ ಬೇಡ ಅಂದಿದ್ದು. ಯಾಕಂದ್ರೆ ಮೊದ್ಲಂಗೆ ಈಗಿಲ್ಲಣ್ಣ, ಮೊದ್ಲಂಗೆ ಈಗಿಲ್ಲ. ನಿನಗೂ ಮದುವೆ ಆಗೈತಿ, ಮನ್ಯಾಗ ನಿನಗೂ ಬೇಕಿ ಅಂತಿದ್ದಾಳ. ಆಕೆಗೆ ಯಾವತ್ತೂ ನಾವು ವಜ್ಜ ಅಂತ ಅನಿಸ್ಬಾರ್ದು. ಅದ ಒಂದ ಕಾರಣಕ್ಕನ ನಾನು ಬೇಡ ಅಂದೆ. ಈಗಾರ ಗೊತ್ತಾತಲ್ಲ. ನೋಡು, ಮೊದ್ಲಂಗ ಐತ ಇಲ್ಲ ನನಗದು ಗೊತ್ತಿಲ್ಲ. ನೀ ನನ್ನ ತಂಗಿ, ನಾ ಸಾಯೋವರೆಗೂ ನಿನಗೇನು ಅವಶ್ಯಕತೆ ಐತೋ ಅದನ್ನು ಪೂರೈಸೋದು ಅಣ್ಣನಾಗಿ ನನ್ನ ಧರ್ಮ, ನನ್ನ ಕರ್ತವ್ಯ. ನಾ ಅದನ್ನು ಮಾಡ್ತೀನಿ. ನಾನು ಹೇಂತೆಲ್ಲ ಮುಂದೆ ನನ್ನ ಮಕ್ಕಳು ಹುಟ್ಟಿ ಏನ ಕೇಳಿದ್ರು ಮೊದಲು ನಿನಗ, ಆಮೇಲೆ ನನ್ನ ಮಕ್ಕಳಿಗೆ. ಗೊತ್ತಾತಾ? ಬಾತಿ ಕುತ್ಕೋ. ನಾ ಕುತ್ಕೋತೀನಿ. ಮೊದ್ಲು ನೀನು ಸ್ವಸ್ಥರನ್ ಕರಿ, ನಿನ್ನ ಮಕ್ಕಳು ಕರಿ. ಎಷ್ಟು ವರ್ಷ ಆದ್ ನೋಡಿ, ಅದ್ರಾಗ 2 ಸ್ವಸ್ಥರು ಹೊಸ್ದಾಗಿ ಮದುವೆ ಆಗ್ಯಾವು. ಮೊದ್ಲು ಅವ್ರು ನೋಡೋಣ, ಮಾತಾಡ್ಸಣ. ಕರಿ, ಸ್ವಸ್ಥರ್ನಾರ ಕರಿ, ಅವ್ರು ಅದಾರಲ್ಲ ಮನ್ಯಾಗ. ಹ್ಞೂ ಅತ್ತಿ ಅದಾರ, ಕರಿತೀನಿ ಬರ್ರಿ. ಜಾನಕಿ, ಜಾನಕಿ. ಪಂಕಜ, ಪಂಕಜ. ಅತ್ತಿಯರ ಕರೆದ್ರಿ? ಅತ್ತಿ, ಈಕೆ ನೋಡ್ರಿ ನನ್ನ ಮೊದಲೇ ಸಸಿ ಪಂಕಜ. ಪಂಕಜ ಇರ್ಲಿ. ಇದೇನಿದು, ಸೀರೆ ತಗೊಂಡ್ರ ಬ್ಲೌಸ್ ಫ್ರೀ ಅಂದಂಗ ಮಗಳ ಮದುವೆ ಆಗಿದ್ದಕ್ಕೆ ತಾಯಿನ ಜೊತೆಗೆ ಬಂದಂಗ ಐತಿ. ಅಕ್ಕರ ಹಂಗೇನಿಲ್ರಿ, ನನ್ನ ಮಗಳಿಗೆ ಒಂದಿಷ್ಟು ಬುದ್ಧಿ ಕಮ್ಮಿ ರೀ. ಅಂದ್ರ ಈ ಬೆರಕಿತನ ಅಂತಾರ ನೋಡ್ರಿ, ಅಂತದಿಲ್ರಿ ನನ್ನ ಮಗಳಿಗೆ. ಮೊದ್ಲ ಹೆಂಗೂ ನೆಗೆ ನಿಂತಿದ್ ಮನಿ, ಗೊತ್ತಿಲ್ಲದೆ ಏನಾರ ತಪ್ಪು ಮಾಡಿಗಿಡ್ಯಾಳು. ಅತ್ತಿ ಮನಿ ಎಲ್ಲ ಹೊಸ್ದು. ನಮ್ಮ ಕಡೆ ಎಲ್ಲ ಈಗೀಗೆಲ್ಲ ಮದುವೆ ಹಾಕತ್ತಾರ್ರಿ. ಈಕೆ ಮೊದ್ಲೇದಕ್ಕಿ ಹಿಂಗೆ ದೊಡ್ಡ ಸಂಸಾರಕ್ಕೆ ಸೊಸೆಯಾಗಿ ಬಂದಿರೋದು. ಹಂಗಾಗಿ ಒಂಚೂರು ಹೆದರಿಕೆಗೆ ನಾನು ಬಂದೆ ಅಷ್ಟೇ ರೀ, ಬೇರೆ ಏನಿಲ್ಲ. ಅದರಿ, ಅದಕ್ಕೆ ಅಂದಿದ್ದು ನಾನು, ಸೀರೆ ತಗೊಂಡ್ರ ಬ್ಲೌಸ್ ಬಟ್ಟಿ ಸೀರೆಯಾಗ ಬರುತ್ತಲ್ಲ, ಸೀರೆ ಜೊತೆಗೆ ಮನೆಗೆ ಹಂಗನು ಅಂತಂದ. ಆತು, ಕಣ್ಣು ತುಂಬಿ ಬಿಟ್ಟು ಅಂದಂಗ. ನಿಮ್ಮ ಮಗಳಿಗೆ ಏನಾರ ಕಣ್ಣಿಂದ ದೋಷ ಐತನ್ರಿ? ಏ ಇಲ್ರಿ, ನನ್ನ ಮಗಳಿಗೆ ಎಲ್ಲಿಂದ ಕಣ್ಣಿನ ದೋಷ ತಾಂಬ ಅಂದ್ರಿ ನೀವು? ಅದು ಆಕಿ ಸಣ್ಣಕ್ಕಿದ್ದಾಗಿದ್ದನು ಭಾಳ ಕಣ್ಣಕ್ಕಿವು ಸೂಕ್ಷ್ಮ ರೀ. ಅದಕ್ಕೆ ಹಾಕ್ಯಂತಾಳ, ಅದಕ್ಕೆ ಹಾಕ್ಕೊಂಡಾಳ. ನಾನೇನ ನನ್ನಂಗೆ ಕಣ್ಣಿಗೆ ಆಪರೇಷನ್ ಮಾಡ್ಸ್ಕೊಂಡಾಳ ಏನ, ಅದಕ್ಕೆ ಕರಿ ಚಸ್ಮಾ ಹಾಕ್ಕೊಂಡು ಅಡ್ಡಾಡ್ತಾಳೇನ ಅನ್ಕಂಡೆ. ಆತವ ಸವಿತಾ ಮಗಳ, ಕರೆದು ಬಿಡವ. ನೀನು 2ನೇ ಸಸಿನು ನೋಡ್ಬಿಡ್ತೀನಿ, ಕಣ್ ತುಂಬ ಆಕಿನ್ನು. ಇನ್ನು ಆಕೆ ಅಷ್ಟು ಅವತಾರಿಗೆ ಇಡೋದಾಳೋ ಏನ, ಅದನ್ನು ನೋಡ್ಕೊಂಡು ತುಂಬ ಕೇಳೋಣ. ಕರಿ ಅಮ್ಮ. ಎಲ್ಲರೂ ಆರಾಮದಿರಿ? ಆರಾಮಾಗಿ ಬಂದ್ರಲ್ಲ? ಎಲ್ಲ ಚಲೋ ಐತಲ್ಲ ಫ್ಲೈಟ್ ಒಳಗೆ? ಆಶೀರ್ವಾದ ಮಾಡಿ ಅಮ್ಮ. ಆರಾಮಿರೋ, ಆರಾಮಿರೋ. 100 ಮಕ್ಕಳ ತಾಯಿಯಾಗಿ ನಿನ್ನ ಗಂಡನ ಜೊತೆ ಚಂದಾಗ ನಕ್ಕೋಂತ ಹಿಂಗೆ ಇರೋ ತಾಯಿ. ಒಳ್ಳೇದು ಮಾಡಲಿ ದೇವ್ರು. ಅಂಕಲ್, ಆಂಟಿ, ನೀವು ಆರಾಮದಿರಿ? ಆರಾಮಾಗಿ ಬಂದ್ರಲ್ಲ? ನೀವು ಆಶೀರ್ವಾದ ಮಾಡ್ರಿ. ಹೇ ಪರವಾಗಿಲ್ಲ, ಪರವಾಗಿಲ್ಲಮ್ಮ, ಪರವಾಗಿಲ್ಲ. ನಮ್ಮ ಅವ್ಗೆ ಕಾಲು ನಮಸ್ಕಾರ ಮಾಡ್ದಲ್ಲ, ಆಯ್ತು. ನಮ್ಗೆಲ್ಲರಿಗೂ ಮಾಡ್ದಂಗೆ ಆರಾಮಿರುತ್ತಾಯಿ. ಚಲೋತ್ನಂಗಿರಿ. ಮಬ್ಬಡ್ರ, ಸುಮ್ಮನೆ ನೋಡ್ಕೊಂಡು ನಿಂತಿಯಲ್ಲ, ಹೋಗು. ಖಾಲಿ ಬಿದ್ದು ನೀನು ಆಶೀರ್ವಾದ ತಗೋ, ಹೋಗು. ಎಲ್ಲ ಹೇಳ್ಕೊಡ್ಬೇಕು. ಒಂಚೂರು ತಲೆ ಅನ್ನೋದೇ ಇಲ್ಲೋ ನಿನಗಂತ್ರ. ನಾ ಹೇಳಿದ್ಮೇಲೆ ಮಾಡ್ತೀನಿ ಎಲ್ಲ, ಹೋಗು. ಅಮ್ಮ ಬರ್ರಿ. ಅಂಕಲ್, ಆಂಟಿ ಬರ್ರಿ, ಕೈಕಾಲು ಮುಖ ತಕೋರಿ. ಅಮ್ಮ ಮಸ್ತ್ ಅಡುಗೆ ಮಾಡ್ಯಾರ ಮನ್ಯಾಗ ಇವತ್ತು. ಊಟ ಮಾಡ್ರಿ, ಒಂದಿಷ್ಟು ರೆಸ್ಟ್ ಮಾಡುವಂತ್ರಿ ಅಂತ. ಆಮೇಲೆ ಎಲ್ಲರೂ ಕುತ್ಕೊಂಡು ಚಂದಾಗ ಮಾತಾಡೋಣಂತ. ಅತ್ತಿಯರು ನಿಮ್ಮ ಬಗ್ಗೆ ಭಾಳ ಹೇಳಕತ್ತಿದ್ರು, ಕೇಳ್ಬೇಕು ನಾನು. ನಡ್ರಿ, ಕೈಕಾಲು ಮುಖ ತಕೊಂಬರ್ರಿ. ಹೋಗು ಸ್ವೀಟಿ, ಹೋಗು. ಅಮ್ಮ, ನಂಗೂ ಆಶೀರ್ವಾದ ಮಾಡ್ರಿ. ನಿಂಗ ಆಮೇಲೆ ಬಂದು ಆಶೀರ್ವಾದ ಮಾಡ್ತೀನಿ. ನಂಗೊಂದು ಸ್ವಲ್ಪ ಅರ್ಜೆಂಟ್ ಐತಿ. ಅಯ್ಯೋ ಸವಿತಾ, ನಂಗೆ ನೀನಿಗೇನು ರೂಮ್ ತೋರಿಸ್ತೀಯ? ನಾನು ಹೋಗಿ ಫ್ರೆಶ್ ಅಪ್ ಆಗ್ಲಾ? ಇವ್ರೆ ಬರ್ರಿ, ನಾ ತೋರಿಸ್ತೀನಿ ಬರ್ರಿ. ಅಕ್ಕರ, ನೀವಿಲ್ಲೇ ನಿಂತ್ಕೊಂಡ್ರಲ್ಲ, ನಡ್ರಿ ಊಟಕ್ಕೆ ಹಚ್ಚ್ರಿ. ಇಷ್ಟೊತ್ತು ಕಷ್ಟಪಟ್ಟು ಹೋಳ್ಗಿ ಎಲ್ಲ ಮಾಡಿರಿ, ಮತ್ತೆ ನೀವ ನೀಡಿದ್ರೆ ಚಂದ ಇರುತ್ತೆ. ನಡ್ರಿ ನಡ್ರಿ, ರೆಡಿ ಮಾಡಿ ನಡ್ರಿ. ಬರ್ರಿ. ಅವ್ವ, ನಾನು ಕೈಕಾಲು ಮುಖ ತಕೋತೀನಿ, ಬರ್ರಿ ಊಟ ಮಾಡೋಣ ಅಂತ. ಸವಿತಾ, ಅತ್ತಿ, ಅಲ್ಲ ಹುಡುಗಿ, ನಿನಗೇನು ತಲೆ ಐತ ತಲೆ ಇಲ್ಲ? ನೀ ಯಾಕೆ ನಿನ್ನ ದೊಡ್ಡ ಸೊಸಿ ತಾಯಿನೂ ಮನೆಗೆ ಇಟ್ಕೊಂಡು 4 ದಿನ ಬಂದ್ರ ಇದ್ರ ಉಂಡ್ರ ತಿಂದ್ರ ಕಳಿಸ್ತಿರ್ಬೇಕು. ಅತಿಥಿಗಳು ಅತಿಥಿಗಳಾಗೇ ಇರಬೇಕು.
ಪರ್ಮನೆಂಟಾಗಿ ಮನೆಗೆ ಇರಕ್ಕೆ ಅವ್ರನ್ನ ಕರೆಸ್ಬಾರ್ದು. ಆಕಿನ ಆದಷ್ಟು ಲಗು ಮನೆಯಿಂದ ಹೊರಗೆ ಕಳ್ಸೋ ವ್ಯವಸ್ಥೆ ಮಾಡು. ಅಯ್ಯೋ, ನಾವು ಕರೆಸೇ ಇಲ್ಲ, ಆಕೆ ಬಂದಾಳ. ಈಕೆ ಬಂದ ಕೂಡಲೇನೆ ಇನ್ನ ಬಂದು 2 ದಿನಕ್ಕನ ನಮ್ಗೆ ಆಸ್ತಿ ಬ್ಯಾರ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹಾಡಕತ್ತಿದ್ಲಿ ಈಕೆ ನಮ್ಮ ದೊಡ್ಡ ಸೊಸಿ. ಅದೇನ ಅವ್ರವ್ ಬಂದು ಅದೇನು ಹೇಳೋ ಏನೋ ಗೊತ್ತಿಲ್ಲ, ತಣ್ಣಗದಾಳ. ಸುನಾಮಿ ಬರೋ ಮುಂದಾಗ ಹಿಂಗ ತಣ್ಣಗ ಇರತ್ತ, ಬಂದ್ಮೇಲೆ ಗೊತ್ತಾಗತ್ತ. ಅಷ್ಟ್ರೊಳಗ ನೀನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ಮುಗೀತು, ನಿನ್ನನ್ನು ಮುಳುಗ್ಸೋದಂತೂ ಗ್ಯಾರಂಟಿ. ತಾಯಿ ಮಗಳ ಬಗ್ಗೆ ಭಾರಿ ಹುಷಾರಾಗಿರು, ಹೇಳಿ ನೋಡು. ಅತ್ತಿ, ಅವರಿಬ್ಬರ ಬಗ್ಗೆ ಹುಷಾರಲ್ಲ, ಈ ಕೆದಾಳಲ್ಲಿ ಈಕಿ ನಮ್ಮ ಮನೆಯರ ದೋಸ್ತನ ಮಗಳಂತ ಹೇಳಿ ಈಕಿ ಜಾನಕಿದ ಭಾಳ ಇರೋದು. ನಿನ್ಗೆ ಅಕ್ಕಿದು ಗೊತ್ತಿಲ್ಲ. ನೀನು ಏನು ಮಾಡ್ಯಾಳ ಗೊತ್ತೇನ? ಹಿಂಗೆ ಮಾಡಿ ಹಂಗೆ ಮಾಡಿ ಹಂಗೆಲ್ಲ ಮಾಡಿ ಉಪ್ಪು ಸಕ್ಕರೆ 2 ಹಾಕಿ ನಿಂತ್ಬಿಟ್ಟಾಳ. ಈಕೆ ಬೀಗ್ತಿ ಕರ್ಕೊಂಡೋಗಿ ನಂಗೆ ತೋರಿಸಿದ್ಲು. ಅದಕ್ಕಲ್ಲೇ ನಾನು ಸವಿತಾ ನಿನಗೆ ಹೇಳೋದ ತಲೆಯಾಗ ಬುದ್ಧಿಲ್ಲ ಅಂತ ಇದಕ್ಕೆ ಹೇಳೋದು. ನಾನು ಅತ್ತಿ ಕೈಯಾಗರ ಆಡಿಲ್ಲ, ನೆಗಣ್ಣರ ಕೈಯಾಗರ ಆಡಿಲ್ಲ, ನಾಣ್ಯ ಕೈಯಾಗರ ಆಡಿಲ್ಲ, ಇನ್ನು ಮತ್ತೆ ಇನ್ಯಾರ ಕೈಯಾಗರ ಆಡಿದ್ರೆ ಗೊತ್ತಿರ್ತಿತ್ತ. ಹೊರಗೆ ಬಿದ್ದಿದ್ರೆ ಹೊರಗೆ ಬಿದ್ದಿಲ್ಲಲ್ಲಿ ನೀನು, ಹೊರಗಲ್ಲಿ ಬಿಸಿಲ ನೋಡಿಲ್ಲ, ಇನ್ನೇನೈತಿ ನೋಡು. ಆಕೆ ಯಾವಾಗ ನೀನುವರೆಗೂ ಬಂದು ಹಿಂಗೆ ಮಾಡಕತ್ತಾಳಂತ ಮೊದಲ ಎಲ್ಲ ಪ್ಲ್ಯಾನ್ ಮಾಡ್ಕೊಂಬಂದು ಹೇಳಲ್ಲ. ನೀ ಯಾವಾಗಲೇ ಯೋಚನೆ ಮಾಡಬೇಕಾಗಿತ್ತು ಇಲ್ಲಿ ಯಾರು ಕುತಂತ್ರಿಗಳು ಅಂತಂದು. ಅಯ್ಯೋ ಪೆದ್ದಂಬಟ್ಟಿ ಅಲ್ಲ. ಈಗ ನಿನ್ನ ದೊಡ್ಡ ಸೊಸಿ ಹೇಳೋ ಪ್ರಕಾರ ಸಕ್ರೆ ಹಾಕು ಅಂತ ಹೇಳಿದ್ಲಂತ. ಅದನ್ನ ಈಕೆ ಅವ್ರವ್ ನಿನ್ನ ಕರ್ಕೊಂಬಂದು ತೋರ್ಸಕತ್ತಿರ್ಬೋದಲ್ಲ. ಇವರ ಎಲ್ಲ ಪ್ಲ್ಯಾನ್ ಮಾಡಿ ಜಾನಕಿ ಕೈಲಿ ಸಕ್ರೆ ಹಾಕ್ಸಿರ್ಬೋದಲ್ಲ. ಆಕೆಗೆ ಹೋಗಿ ಹಾಕ್ಯಾಳ ಇಲ್ಲ ಅಂತ ನಿನಗೇನು ಗೊತ್ತಾಗುತ್ತಾ? ಅದಕ್ಕೆ ಹೇಳಿದ್ದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಹೇಳಿ. ಇದ್ರ ಹಿಂದೆ ಯಾರ ಕೈವಾಡ ಐತೆ ಅನ್ನೋದನ್ನ ಕರೆಕ್ಟಾಗಿ ನೀನು ಕಂಡಿಡಿ. ಅತ್ತೆಯಾಗಿ ನೀನ ಒಳ್ಳೆ ಮೊಬ್ಬ ಆರ್ಡರ್ ಮಾಡ್ದಂಗೆ ಮಾಡಿದ್ರೆ ಮುಗಿತೈತಿ ಕತಿ. ನೆಟೆ ಮದ್ದನ್ಲೆ ಮನಿನ 11 ಭಾಗ ಮಾಡ್ತಾಳೆ ಈಕಿ. ಭಾರಿ ಅದರ ಇಬ್ಬರು ತಾಯಿ ಮಗಳು, ಹುಷಾರಾಗಿರು. ನನಗಂಕರು ಜಾನಕಿ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಒಂಚೂರು ಆಡಂಬ್ರಿ ಇಲ್ಲ, ಎಷ್ಟು ಆರಾಮಾಗಿ ಕಾಮಾಗಿದ್ಲು ನೋಡು. ಬಂದ ತಕ್ಷಣ ಹೆಂಗೆ ಗೌರವ ಕೊಡಬೇಕು ದೊಡ್ಡರಿಗೆ ಸಣ್ಣರಿಗೆ, ಹೆಂಗೆ ಯಾರನ್ನು ಮಾತಾಡಿಸ್ಬೇಕು, ಎಷ್ಟು ಚಂದ ಮಾತಾಡ್ಸಿದ್ಲು. ನಾವು ಮಾತಾಡಲಿಲ್ಲ ಅಂದ್ರೆ ಫಸ್ಟ್ ಆಕೆ ಹೆಂಗೆ ಇನಿಷಿಯೇಟ್ ತೊಗೊಂಡು ಮಾತಾಡಿದ್ಲು. ಅದ್ರ ಮೇಲೆ ಗೊತ್ತಾಗುತ್ತಾ ಯಾರ ವ್ಯಕ್ತಿತ್ವ ಹೆಂಗಂತೇಳಿ. ಯಾವತ್ತು ತುಂಬಿದ ಕೂಡ ತುಳುಕೋದಿಲ್ಲ. ಈ ಥರ ಖಾಲಿ ಅರ್ಧಂಬರ್ಧ ತುಳುಕಿರೋ ಸೌಂಡ್ ಮಾಡೋದ ಜಾಸ್ತಿ. ತಲೆ ಕೆಡ್ಸ್ಕೊಬೇಡ, ನಡಿ ಊಟ ಮಾಡೋಣ.